ನಮ್ಮ ಕಲಬುರಗಿ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದ ಎಲ್ಲ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ಯುವಕರು, ಹಿರಿಯರು, ಕಿರಿಯರು ಹಾಗೂ ಬುದ್ಧಿಜೀವಿಗಳು, ವಿಚಾರವಂತರು, ಪ್ರಜ್ಞಾವಂತರು ಎಲ್ಲರಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬರುವಂಥ ದಿನಗಳಲ್ಲಿ ಯಾವುದೇ ಏನು ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಇನ್ನಿತರ ಸರ್ಕಾರಿ ಸವಲತ್ತುಗಳಾಗಿರ್ಬೋದು, ಅಥವಾ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಈ ಸಮಾಜವನ್ನು ಮುಖ್ಯವಾಹಿನಿಗೆ ತರುವಂಥ ನಿಟ್ಟಿನಲ್ಲಿ ನಾವು ಜಿಲ್ಲೆಯಾದ್ಯಂತ ಸಮಾಜದ ಎಲ್ಲರಿಗೂ ಕೂಡ ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಸದಸ್ಯತ್ವವನ್ನು ಪಡೆಯುವ ಮುಖಾಂತರ ಈ ಸಮಾಜದ ಏಳಿಗೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿತಕ್ಕಂಥ ಹಲವಾರು ಸಂಘಟನೆಗಳ ಸಮ್ಮುಖದಲ್ಲಿ ಈ ಒಂದು ಸದಸ್ಯತ್ವವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಕೂಡ ಸದಸ್ಯತ್ವಕ್ಕೆ ಸಹಕಾರ ನೀಡುವ ಮುಖಾಂತರ ಈ ಸಮಾಜದ ಏಳಿಗೆಗಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನು ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಸಮಾಜದ ಕುಲಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಸಮಾಜದಿಂದ ಹಲವಾರು ಕ್ಷೇತ್ರಗಳಲ್ಲಿ ಇರತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಸವಲತ್ತುಗಳನ್ನು ಸಿಗ್ತಕ್ಕಂಥದ್ದಾಗಿರ್ಬೋದು, ಸಮಾಜದ ಒಗ್ಗಟ್ಟಾಗಿರ್ಬೋದು, ಹೀಗೆ ಇನ್ನಿತರ ಯಾವುದೇ ವಿಷಯಗಳಿದ್ದರೂ ಕೂಡ ಆ ಎಲ್ಲ ವಿಷಯಗಳಿಗೂ ಕೂಡ ಸಮಾಜದಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಸ್ಪಂದನೆ ಮಾಡೋ ಮುಖಾಂತರ ಈ ಒಂದು ಸದಸ್ಯತ್ವವನ್ನು ಪಡೆದುಕೊಂಡು ಸಮಾಜದ ಏಳಿಗೆಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ಳಿ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಏನಪ್ಪ ಅಂತಂದ್ರೆ, ಎಲ್ಲ ಜಿಲ್ಲಾ ಮಾದಿಗ ಸಮಾಜದ ಸಂಘಟನೆಗಳ ಒಕ್ಕೂಟದಿಂದ ಈ ಸಂಘಟನೆಯನ್ನು ಹುಟ್ಟಾಕಲಾಗಿದೆ. ಆದ ಕಾರಣ ಈ ಸಂಘಟನೆ ಯಾಕೆ ಹುಟ್ಟಾಕೋದು ಅಪ್ಪ ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಏನಪ್ಪ ಅಂದರು ಶಿಸ್ತಿನ ಸಿಪಾಯಿ ಅಂತಕ್ಕಂಥ ನಮ್ಮ ಸಮಾಜ ಇದೆ, ತಮಗೂ ಗೊತ್ತಿದ್ದಂಥ ವಿಷಯ ಇದೆ. ಆದ ಕಾರಣ ಈ ಸದಸ್ಯತ್ವ ಅಭಿಯಾನ ಅದರ ಗುರುತಿಸ್ಕೇಸಿ ನಮ್ಮ ಸಮಾಜಕ್ಕೆ ಒಂದು ಎಲ್ಲೇ ಅನ್ಯಾಯ ಅಲ್ಲಿ ಅಥವಾ ರಾಜಕೀಯ ಗ್ರಾಮ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯತ್ವ ನಿಂತು ಎಲೆಕ್ಷನ್ ಅಲ್ಲಿ ಇಡೀ ನಮ್ಮ ಟೀಮ್ ಏನಪ್ಪ ಅಂದ್ರೆ ಅಲ್ಲಿ ಹೋಗಿ ನಮ್ಮ ತನು ಮನ ಧನಲಿಂತ ಅಲ್ಲಿ ಕೆಲಸ ಮಾಡಿ ಆ ವ್ಯಕ್ತಿಯನ್ನು ಗೆಲ್ಸಕ್ಕಂಥ ಕೆಲಸ ಮಾಡೋದು ಒಂದನೇದು. ಎರಡನೇದು, ಆರ್ಥಿಕ ಪರಿಸ್ಥಿತಿಲಿಂದ ದವಾಖಾನೆ ಇರ್ಬೋದು ಅಥವಾ ಯಾರ್ದೋ ಏನೋ ಆರ್ಥಿಕಲಿಂದ ಸಮಸ್ಯೆ ಇತ್ತಂದ್ರೆ ನಾವು ಸದಸ್ಯತ್ವ ಅಭಿಯಾನದು 100 ರೂಪಾಯಿ ಇದೆ, 100 ರೂಪಾಯಿಲಿಂತ ತಮ್ಮ ಇಷ್ಟ ಬಂದ ನಂತರ 1000 ರೂಪಾಯಿನೂ ದೇಣಿಗೆ ಮಾಡ್ಬೋದು. ಆ ದುಡ್ಡು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅಕೌಂಟ್ನಲ್ಲಿ ಇಟ್ಟಿರ್ತೀವಿ. ಆ ಬಡ ಜನರಿಗೆ ಒಂದು ಆಶ್ರಯ ಆಗಬೇಕಂತ ಒಂದು ಉದ್ದೇಶಲಿಂತ ಈ ಸಂಘಟನೆಯನ್ನು ಹುಟ್ಟಾಕಲಾಗಿದೆ. ಆದ ಕಾರಣ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಸಹಾಯದಿಂದ ನಮ್ಮ ಜನರಿಗೆ ಈ ಸೂಚನೆಯನ್ನು ತಲುಪಿಸ್ಬೇಕಂತ ನಮ್ದು ಇಷ್ಟೇ ಉದ್ದೇಶಲಿಂತ ಇದು ಮಾಡ್ತಾ ಇದ್ದೀವಿ. ಜಿಲ್ಲಾ ಮಾದಿಗರ ಸಂಘಟನೆ ಒಕ್ಕೂಟಗಳ ಕಡೆಯಿಂದ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆದ ವಿಷಯ ಏನಪ್ಪ ಅಂದರೆ, ಮಾದಿಗರ ಜಿಲ್ಲೆಯಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗರ ಸದಸ್ಯತ್ವ ನೋಂದಣಿ ಅಭಿಯಾನಗೋಸ್ಕರ ಒಂದು ಚಾಲನೆ ಕೊಟ್ಟಿಲ್ಲ. ಚಾಲನೆ ಮುಂಚೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ. ಈ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಇಷ್ಟೇ ಅಂದರೆ, ನಮ್ಮ ಜನರಿಗೆ ಮೊದಲು ನೋಂದಾಯಿಸ್ಬೇಕಾಗ್ತಂದ್ರೆ ಮೊದಲು ಅವ್ರಿಗೆ ಬಿಫೋರ್ ಹೇಳಬೇಕಾಗ್ತದೆ. ಮೊದಲನೇದಾಗಿ ಹೆಂಗೆ ಮಾಡಬೇಕು, ಸಂಪರ್ಕ ಎಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳಿ. ಎರಡನೇದು, ಈ ಒಂದು ಸದಸ್ಯತ್ವ ಅಭಿಯಾನ ಮಾಡ್ತಾಯಿದ್ವಿ, ಯಾತಕ್ಕಾಗಿ ಮಾಡ್ತಾಯಿದ್ದೀವಿ ಅಂದರೆ, ಒಂದು ಶಿಕ್ಷಣ ನಮ್ಮಲ್ಲಿ ಭಾಳ ಕುಂಠಿತಗಿದೆ. ಸ್ಲಮ್ದಲ್ಲಿ ಇರ್ಬೋದು, ಇವತ್ತು ಗ್ರಾಮಗಳಲ್ಲಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ. ಎರಡನೇದು ರಾಜಕೀಯವಾಗಿ ಇವತ್ತಿನ ನೋಡ್ತಾ ಇದ್ದೀರಿ ನೀವು, ಸುಮಾರು ವರ್ಷಗಳಿಂದ ಏನು ನಮ್ಮ ನಮ್ಮ ಹಿರಿಯರಾದ ರಾಮ್ ಕೃಷ್ಣ ಅವರು ಮತ್ತು ನಮ್ಮ ಕೆ ಬಿ ಶರಣಪ್ಪ ಅವ್ರ ನಂತರ ನಮಗೆ ಮತ್ತೆ ತಂದೆ ಸತ್ತಂಗೆ ಆಗಿಬಿಟ್ಟದ. ನಮಗೆ ಸದ್ಯ ನಮ್ಮ ಸಮಾಜದಲ್ಲಿ ಯಾರೂ ಇಲ್ಲ. ಅದ್ರಗೋಸ್ಕರ ನಮಗಿನ್ನ ಒಂದು ಟಿಕೆಟ್ ಅಂತರೂ ನಮಗೆ ಸಮೀಪ ಕರ್ಕೊಲಾಗಿರ ಎರಡು ಎಲ್ಲ ಪಾರ್ಟಿಗಳಲ್ಲಿ, ಎಲ್ಲ ಪಕ್ಷಗಳಲ್ಲಿ ಒಂದೇ ಅಂತ ಹೇಳ್ಬಿಡೋದು. ಕಾಂಗ್ರೆಸ್ಸು, BJP, JDS ಎಲ್ಲ ಬರೀ ಹೇಳ್ತಾರಾಟೆ. ನಿಮ್ಮ ಸಮಾಜ ಒಂದು ಭಾಳ ಮುಗ್ಧತೆ ಇದೆ, ನೀವು ಭಾಳ ಒಳ್ಳೆಯವರಿದ್ದೀರಿ, ಬರೀ ಅಷ್ಟು ಹೇಳ್ತಾರೆ, ಮುಂದಕ್ಕೆ ಕಳಿಸ್ತಾರೆ. ನಿಂತೇತಾರೆ ಏನಾದರೂ ಮಾಡೋಣ. ಇವತ್ತಿನ ದಿವಸ ನೋಡ್ರಿ, ಇವತ್ತು BJP ಎಲ್ಲಾದರೂ 4 ವರ್ಷನೇ ಅವಧಿ ನಿಮ್ರಿಸಿ 4 ವರ್ಷ ಅವಧಿ ಮುಗಿತು. ಒಂದು ನಿಗಮ ಮಂಡಳಿದಾಗ
ನಾಮಿನೇಟ್ ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂತು 2 ವರ್ಷ ಆಯಿತು. ಒಂದು ಚಂದ್ರಿಕಾ ಪರಮೇಶ್ವರ್ ಅದು ಯೋಜನೆಯಲ್ಲಿ ಅವರಿಗೆ ಅಧ್ಯಕ್ಷ ಮಾಡಿದ ಬಿಟ್ಟು ಮತ್ತು ಉದಾಹರಣೆಗಳು ಇಲ್ಲ. ಅದು ಏನೋ ಸುಮ್ಮೋಗಿ ತುಪ್ಪ ವರ್ಷದಂಗೆ ಮಾಡಿದ್ದಾರೆ. ಅದ್ರಗೋಸ್ಕರ ಈ ಒಂದು ಅಭಿಯಾನ ನಮ್ಮ ಸಮುದಾಯದ ಒಗ್ಗಟ್ಟಿಗಾಗಿ, ನಮ್ಮ ಸಮುದಾಯದ ಎಚ್ಚರಿಕೆ ಗಂಟೆಯಾಗಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಬರ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಈ ಒಂದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಒಂದು ಟಿಕೆಟ್ ಕೊಡಬೇಕಾಗಿ ಕೇಳ್ಕೊತೀವಿ. ಒಂದು ಮತ್ತು ಶಿಕ್ಷಣದಾಗ ನಮ್ಮ ಜನ ಭಾಳ ಕುಂಠಿತ ಇದೆ. ನಾವು ಪ್ರಚಾರ ಮಾಡ್ತೀವಿ, ನಾವು ಮಾಡಲ್ಲ ಅಂತಲ್ಲ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಎಲ್ಲ ಇದರಲ್ಲಿ ಯಾರು ನಮ್ಮ ಸಮಾಜದಲ್ಲಿ ಹಿರಿಯರಾಗಲಿ ಕಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಅಭಿಯಾನದಲ್ಲಿ ನಾವು ಕೆಲಸ ಮಾಡ್ತೀವಿ.